ಎ.ಕೆ. ಪಾಟೀಲ ಅವರಿಗೆ 2ನೇ ಹಂತದಲ್ಲಿ ಮಂತ್ರಿಸ್ಥಾನ ನೀಡಬೇಕು. ಎ.ಕೆ. ಪಾಟೀಲರು ಕಳಂಕರಹಿತ ಆಡಳಿತ ನಡೆಸಿದ್ದಾರೆ. ಸುದೀರ್ಘ 50 ವರ್ಷದ ರಾಜಕಾರಣದ ಅನುಭವವಿದೆ. ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣ ಹೊಂದಿದ್ದಾರೆ. ಆದರೆ ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ಸರಿಯಾದ ಕ್ರಮವಲ್ಲ. 2ನೇ ಹಂತದಲ್ಲಿ ಮಂತ್ರಿಸ್ಥಾನ ನೀಡಬೇಕು. ಇಲ್ಲದಿದ್ದರೆ ಪರಿಶಿಷ್ಟ ಪಂಗಡದ ಎಲ್ಲ ವಿಭಾಗಗಳಿಗೆ ಸಾಮೂಹಿಕ ರಾಜೀನಾಮೆ ನೀಡುತ್ತೇವೆ ಎಂದರು. ಅನುಭವ ಹಾಗೂ ಹಿರಿತನಕ್ಕೆ ಬೆಲೆ ನೀಡಿ ಸಚಿವ ಸ್ಥಾನ ನೀಡಬೇಕಿತ್ತು. ಗದಗ ಮತಕ್ಷೇತ್ರಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ. ಕುತಂತ್ರದಿಯದ ಅವರನ್ನು ಸಚಿವ ಸಂಪುಟದಿಯದ ಕೈಬಿಟ್ಟಿರುವ ಅನುಮಾನವಿದೆ. ಜೂನ್ 16ಕ್ಕೆ ಗದಗದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. 19ಕ್ಕೆ ಗದಗದಿಂದ ಬೆಂಗಳೂರಿಗೆ ತೆರಳಿ ಹೋರಾಟ ಮಾಡುತ್ತೇವೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಹಾಗೂ ಎಐಸಿಸಿ ವಕ್ತಾರರಿಗೆ ಮನವಿ ಸಲ್ಲಿಸಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ ಶಿಂಗಾಡಿ, ಮಲ್ಲಿಕಾರ್ಜುನ ಸಂಗಾಪುರ, ಹೊನ್ನಪ್ಪ ಸಾಕಿ, ಗುರುರಾಜ್ ಸಂಕಣ್ಣನವರ, ಆರ್. ಎಲ್. ಮೇಣಲ್ಲನವರ, ಯಲ್ಲಪ್ಪ ಒಂಟೆತ್ತಿನ, ಗಂಗಾಧರ ವಾಲಿಕಾರ, ಗಣೇಶ ಕಟಗಿ, ಈರಣ್ಣ ಗೆಜ್ಜಿಹಳ್ಳಿ, ಲಕ್ಷ್ಮಣ ವಡ್ಡರಕಲ ಉಪಸ್ಥಿತರಿದ್ದರು. ಏನು ನಮ್ಮ ನಾಯಕರಾದ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಅವರ ಒಂದು ಕಳಂಕರಹಿತ ಆಡಳಿತ ಯಾವ ರೀತಿಯಾಗಿ ಆಡಳಿತ ನೀಡಿದ್ದಾರೆ ಎಲ್ಲ ದೇಶದ ಮತ್ತು ರಾಜ್ಯದ ಜನತೆಗೆ ಗೊತ್ತು. ಅವರು ಸುದೀರ್ಘ 50 ವರ್ಷಗಳ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾವು ಅವರ ಜ್ಞಾನದ ಆಧಾರದ ಮೇಲೆ ಮತ್ತು ಹಿರಿತನದ ಆಧಾರದ ಮೇಲೆ, ಅದರ ಜೊತೆಗೆ ಅವರ ಒಂದು ರಾಜಕೀಯ ಒಂದು ಪಾಂಡಿತ್ಯದ ಆಧಾರದ ಮೇಲೆ ಅವರಿಗೆ ಒಂದನೇ ಒಂದು ಮಂತ್ರಿಮಂಡಲದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಅದು ದುರ್ದೈವ ಸಂಗತಿ. ಅವರು ಮುಖ್ಯಮಂತ್ರಿಯ ಅಂತಹ ಅಭ್ಯರ್ಥಿಗೆ ನಾವು ಅನೇಕ ಬಾರಿ ಮನವಿ ಮಾಡಿ ಸಚಿವ ಸ್ಥಾನವನ್ನು ನೀಡುವಲ್ಲಿ ನಾವು ಮತ್ತು ಕೊಡಿಸುವಲ್ಲಿ ಸಫಲರಾಗಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನಾಯಕರಿಗೆ 2ನೇ ಹಂತದ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಸಿಗದೇ ಹೋದ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೇವೆ. ಅದೇ ರೀತಿಯಾಗಿ ಎಐಸಿಸಿಗೂ ಕೂಡ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೇವೆ. ಗದಗ ನಗರದ ಗದಗ ತಾಲೂಕಿನ ಏನು ಪರಿಶಿಷ್ಟ ಜಾತಿ ವಿಭಾಗದ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಒಂದು ಸಮುದಾಯ ಏನೈತಿ, ನಾವು ನಮ್ಮ ನಾಯಕರ ಒಂದು ಪರವಾಗಿ ಕೆಲಸ ಮಾಡುವಂಥವ್ರು. ನಾವು ಇಲ್ಲಿ ಪಕ್ಷೀಯ ನಿಷ್ಠೆ ಫಸ್ಟು, ಆಮೇಲೆ ನಮ್ಮ ನಾಯಕರ ನಿಷ್ಠೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ. 2ನೇ ಹಂತದಲ್ಲಿ ಮಂತ್ರಿಮಂಡಲದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಹೋದ ಸಂದರ್ಭದಲ್ಲಿ ನಾವು ಸಾಮೂಹಿಕವಾಗಿ ರಾಜೀನಾಮೆ ನೀಡಿ ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಕಾರಣೀಕರ್ತರಾಗುತ್ತೆ ಅಂತ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಹೇಳ್ಪಡಿಸ್ತೇವೆ. ಅವ್ರ ಪರವಾಗಿ ಅದೇವಿ, ನಮ್ಮ ನಾಯಕರ ಪರವಾಗಿ ಇದೆ ಸರ್. ಅದು ಕೊಟ್ಟು ನಮಗೆ ಒಂದು ಒಳ್ಳೆಯ ಮತ್ತು ಇಲ್ಲಿ ಕೊಟ್ಟರು ನಾವು ಸಂತೋಷವಾಗಿರ್ತೀವಿ. ಆ ಥರ ಏನಿಲ್ಲ ಸರ್. ಯುವತಂಡ ಅಂತಂದಿಲ್ಲ, ಹಿರಿತನದ ಆಧಾರದ ಮೇಲೆ, ಜ್ಞಾನದ ಆಧಾರದ ಮೇಲೆ ನಮ್ಮ ಸಾಹೇಬರು ಯಾವುದೇ ಸ್ಥಾನವನ್ನು ಮತ್ತು ಯಾವುದೇ ಒಂದು ಖಾತೆಯನ್ನು ಕೊಟ್ಟರು ಕೂಡ ಅವರು 100% ಎಫರ್ಟ್ ಹಾಕಿ ಆ ಒಂದು ಖಾತೆಗೆ ಗೌರವವನ್ನು ನೀಡುವಂಥ ವ್ಯಕ್ತಿ. ಯುವಕರಿಗೆ ಎಷ್ಟು ಒಂದು 100%ನಲ್ಲಿ 50% ಯುವಕರಿಗೆ ಆದ್ಯತೆ ನೀಡಿ 50% ಹಿರಿಯರಿಗೆ ಆದ್ಯತೆ ನೀಡುವಂಥ ಒಂದು ಕಾಂಗ್ರೆಸ್ ಸಂಸ್ಕೃತಿ ಮುಂದುವರಿಬೇಕು ಸರ್. ಸಾಮೂಹಿಕವಾಗಿ ನಾವು ನಮ್ಮ ಸಾಹೇಬರ ಒಂದು ಮುಖ ನೋಡಿಕೊಂಡು ನಾವು ರಾಜಕೀಯಕ್ಕೆ ಬಂದವರು ಎಲ್ಲ ವಿದ್ಯಾವಂತರು ಸರ್. ನಾವು ಪರಿಶಿಷ್ಟ ಜಾತಿಯವರು ಎಲ್ಲ ವಿದ್ಯಾವಂತರು. ಅವರ ಮುಖವನ್ನು ನೋಡಿ ನಾವು ರಾಜಕೀಯಕ್ಕೆ ಬಂದವರು. ರಾಜಕೀಯಕ್ಕೆ ಅವರೇ ಕೂಡ ನಮ್ಮನ್ನು ಖುದ್ದಾಗಿ ತಂದವರು. ನಾವು ಇಲ್ಲಿ ಪಕ್ಷ ನಿಷ್ಠೆ ನೋಡೋದಿಲ್ಲ. ಅವರಿಗೆ 2ನೇ ಹಂತದಲ್ಲಿ ಮಂತ್ರಿಮಂಡಲ ಸಿಗದೇ ಹೋದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ನೀಡೋದು ಸದಸಿದ್ಧ. ಸನ್ಮಾನ್ಯ ಗೌರವಾನ್ವಿತ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಏನು ಮೊನ್ನೆ ನಡೆದ ಒಂದು ಮಂತ್ರಿಮಂಡಲ ಮೊದಲನೇದು ಮಂತ್ರಿಮಂಡಲದೊಳಗೆ ಅವರಿಗೆ ಸ್ಥಾನ ಕೊಡಲಾರದೇ ಇರೋದು ಅದು ಭಾಳ ವಿಷಾದನೀಯ. ವಿಶೇಷವಾಗಿ ಅವರ ಅನುಭವದ ಮೇಲೆ ಮತ್ತು ಅವರು ಏನು ನಮ್ಮ ಗದಗ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳನ್ನು ವಿಚಾರ ಮಾಡಿಬಿಟ್ಟೆ ಅಂತಂದರೆ ಫಸ್ಟಿಗೆ ಅವ್ರ ಹೆಸರು ಫಸ್ಟ್ ತೊಗೋಬೇಕಾಗಿತ್ತು. ಆದರೂ ಕೂಡ ಅದು ಭಾಳ ಹಿನ್ನಡೆಯಾಗಿತ್ತು. ವಿಶೇಷವಾಗಿ ಈಗ ನಮ್ಮ ಒಬ್ಬ ಮಾಧ್ಯಮ ಮಿತ್ರರು ಹೇಳಿದರು, ಕೇವಲ 60 ವರ್ಷದವರಿಗೆ ಏನು ನೋಡ್ತಾರೆ ಅಂತಂದರೆ ಅದು ಇರ್ಬೋದು. ಆದರೆ ಅನುಭವ ಅಂತಂದರೆ ಸುಮಾರು ವರ್ಷಗಳಿಂದ ಬಂದಿರುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಇಂದ್ರಿಂದ ಹೇಳ್ಕೊಂಬಂದಿರ್ತಾರೆ, ಇವರೊಬ್ಬರು CM ಕ್ಯಾಂಡಿಡೇಟ್ ಅದಾರ, ಇವರಿಗೆ ಮುಂದೆ ಎಲ್ಲ ಕೊಡಬೇಕು ಅಂತೇಳಿ ಸುಮಾರು ಇಂದ್ರಿಂದ ನೋಡ್ಕೊಂಬಂದ್ರೆ ಕೆ.ಎಚ್. ಪಾಟೀಲ್ ಅಜ್ಜಿಯವ್ರಿಗೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನ ಇತ್ತು. ಅವಾಗೂ ಕೂಡ ಅದನ್ನು ಯಾವುದೋ ಒಂದು ರೀತಿ ಒಂದು ಕುತಂತ್ರದಿಂದ ಅವ್ರನ್ನೂ ತೆಗೆದುಹಾಕಿದ್ರು. ಈಗ ನೋಡಿದ್ರೆ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನು ಕೂಡ ಈಗ ಒಂದು ಮುಖ್ಯಮಂತ್ರಿ ರೇಸ್ನೊಳಗದಾರೆ. ಈಗ ಅವ್ರನ್ನ ಚುಟುಕು ಬಿಟ್ಟನಂತಂದ್ರೆ ಅವ್ರಿಗೆ ಇಲ್ಲಿಗೆ ಕೊನೆಗೊಳಿಸ್ಬೇಕು ಅವ್ರ ರಾಜಕೀಯವನ್ನು ಅಂತೇಳಿ ಈ ಥರ ಕುತಂತ್ರಗಳು ನಡೆದಿರ್ಬೋದೇನೋ ಅಂಥೇಳಿ ಈಗ ಒಂದು ನಮ್ಮಲ್ಲಿ ಒಂದು
ಒಂದು ಏನೋ ಮೂಡ್ಯಾವ ನಮ್ಮ ಹತ್ರ. ಅದ್ರ ಸಲುವಾಗಿ ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ ಅಂತಂದರೆ, ಮುಂದಿನ 18ನೇ ತಾರೀಕಿಗೆ ಏನು 2ನೇ ಒಂದು ಸಚಿವ ಸಂಪುಟ ಒಂದು ವಿಸ್ತರಣೆ ಆಗುತ್ತೆ. ಅದರೊಳಗೆ ನಮ್ಮ ಸಾಹೇಬ್ರದ ಒಂದು ಹೆಸರು ಏನಾರು ಬರದೇ ಹೋದರೆ ನಾವು ಎಲ್ಲ ಏನು ನಾವು ಪರಿಶಿಷ್ಟ ಜಾತಿಯವರು ಅದರಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಮತ್ತು ನಾವು ಅವ್ರಿಗೆ ಕೈಯನ್ನು ಬಲಪಡಿಸೋ ಮುಂದೆ ಯಾವ ಥರ ನಾವು ಪ್ಲ್ಯಾನ್ ಮಾಡ್ತಾರೆ ನಮ್ಮ ಎಚ್ ಕೆ ಪಾಲ್ ಸಾಹೇಬರು, ಕೃಷ್ಣಗೌಡ ಪಾಟೀಲ್ ಅವರು ಯಾವ ಥರ ನಮ್ಗೆ ಹೇಳ್ಕೊಡ್ತಾರೆ ಆ ಮಾರ್ಗದೊಳಗೆ ನಾವು ನಡಿತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಹೇಳ್ಬೇಕಂತಂದ್ರೆ, ಈಗ ರಾಜಕೀಯವಾಗಿ ನೋಡಿದರೆ ಹೆಂಗೆ ಕಾಣಿಸ್ತೈತೆ ಅಂತಂದರೆ, ರಾಜಕೀಯ ಒಳಗೆ ಮುತ್ಸದಿ ಅದಾರ, ಅವರು ಅನುಭವಸ್ಥರು ಅದಾರ. ಈ ಗದಗ ವಿಧಾನಸಭಾ ಮತಕ್ಷೇತ್ರದೊಳಗೆ ಗದಗ ಅವರು ಸೇವಾ ತಂಡದ ಮೂಲಕ ಸಾಕಷ್ಟು ಕೆಲಸಗಳನ್ನು ಮಾಡಿ ಏನು ಸರ್ ಈಗ ರಾಜಕೀಯವಾಗಿ ಎಲ್ಲರಿಗೂ ಗೊತ್ತೈತಿ ಯಾರು ಕುತಂತ್ರ ಮಾಡ್ಲಿಕ್ಕೆ ಅನ್ನೋದ್ರಿ. ಈಗ ನೋಡಿದ್ರೆ ಮೇಲ್ನೋಟಕ್ಕೆ ನಿಮಗೂ ಎಲ್ಲ ಗೊತ್ತೈತ್ರಿ, ಆದ್ರೆ ಹೇಳುವಂತ ಈಗ ನಾವು ಹೇಳ್ಬೇಕಂತಂದ್ರೆ ರಾಜಕೀಯವಾಗಿ ನಮ್ಮೊಳಗೆ ಇರ್ತಾರೆ ಸರ್ ಅವರು, ಯಾರಂತ ಹೇಳಿ ಹೇಳಕ್ಕಾಗುದಿಲ್ಲ. ಇನ್ನೊಂದು 4 ದಿನದಾಗ ಅದ ನೀವ ಪತ್ರಿಕೆ ಒಳಗೆ ಬರೀತೀರಿ ಯಾರು ಮಾಡ್ಯಾರ ಅಂತ ಹೇಳಿ. ಅಲ್ಲ ಹೇಳ್ತೀವ್ರಿ, ಬರ್ತೈತಿ ಸನಿಯವ್ರೊಳಗೆ ಅದನ್ನ ಹೇಳುವಂತ ಕೆಲಸ ಸಾಹೇಬ್ರ ಹೇಳ್ತಾರೆ, ಅದನ್ನ ಯಾರು ಮಾಡ್ಲಿಕ್ಕತ್ತಾರ ಅಂತ ಹೇಳಿ. ಮುಂದಿನ ದಿನದೊಳಗೆ ಅದನ್ನು ಹೇಳ್ತಾರೆ ಸರ್, ಹೇಳ್ತೀವಿ ಸರ್. ಅದು ಸಾಹೇಬ್ರ ನಮ್ಮ ಹಿರಿಯರ ಹೇಳಿಂದ ನಾವು ಹೇಳ್ಬೇಕಂತ ಇಲ್ಲ. ರಾಜಕೀಯ ಕುತಂತ್ರ ಅಷ್ಟೇ ವ್ಯಕ್ತಪಡಿಸ್ತೀವಿ ಹೊರತು ಯಾವುದೇ ವ್ಯಕ್ತಿಗತವಾಗಿ ಇಲ್ಲ ಸರ್. ರಾಜಕೀಯವಾಗಿ ಕುತಂತ್ರ ಯಾರಿಂದ ನಡೆಯಕತ್ತೆ ಅಂತ ಸಾಹೇಬ್ರ ಹೇಳ್ತಾರೆ. ಇನ್ನು ಏನಿಲ್ಲ, ಇನ್ನು 2-3 ದಿನದೊಳಗೆ ಹೇಳುವಂತ ಒಂದು ಪ್ರಯತ್ನ ನಡೀತೀವಿ ಸರ್. ಏನು ಸರ್ ಟೋಟಲ್ ಆಗಿ ಅವರೇ ಹೇಳ್ತಾರೆ ಸರ್ ಏನಿತ್ತು. ನಮ್ಮ ಹೈಕಮಾಂಡ್ ಅಂತ ನಾವು ಏನು ಎಚ್ ಕೆ ಪಾಲ್ ಸಾಹೇಬ್ರು ಅದಾರಲ್ಲ, ಕೃಷ್ಣಗೌಡ ಪಾಟೀಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಅವರೇ ಹೇಳ್ತಾರೆ ಸರ್ ಏನಂತ ಹೇಳ್ತೀನಿ ಅಂತಂದ್ರೆ, ಮುಂದೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದಿಂದ ನಾವು ಆಗ್ರಹ ಮಾಡ್ತೀವಿ. ಹೌದಾ? ಯಾವುದೇ ರೀತಿಯ ಸಚಿವ ಸಂಪುಟದಲ್ಲಿ ಆಗ್ರಹ ನೀಡಲಿಲ್ಲ ಅಂತಂದ್ರೆ ನಾವು ಈ 11ನೇ ತಾರೀಕು ಗದಗಿನಲ್ಲಿ ಒಂದು ಹೋರಾಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಶಾಂತಿಯುತವಾಗಿ ಹೋರಾಟ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತಂದು ತಮ್ಮಲ್ಲಿ ಹೇಳ್ತೀವಿ. ಆಮೇಲೆ ಸರ್ ವಿಶೇಷವಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಇದೇ 16 ಸರ್, ಇದೇ 16 ಸರ್, ಇದೇ 16ನೇ ತಾರೀಕು ಇಲ್ಲ ಸರ್, ಮೇ 11 16ನೇ ತಾರೀಕಿನ ನಂತರ ನಾವೊಂದು ಬೃಹತ್ ಪ್ರಮಾಣದಲ್ಲಿ ಗದಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೋರಾಟವನ್ನು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ನಾವು 19ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಗದಗಿನಿಂದ ಸಹಸ್ರಾರು ಜನ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಪ್ರಮೇಯ ನಿರ್ಮಾಣ ಆಗುತ್ತದೆ. ಅದರ ಜೊತೆಗೆ ನಾವು KPCC ಸದಸ್ಯರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಮನವಿ ಪತ್ರದ ಮೂಲಕ ನಮ್ಮ ಒಂದು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒಂದು ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸಲಾಗುತ್ತದೆ ಸರ್. ಅದು ಯಾವ ರೀತಿ ಅಂತಂದ್ರೆ ರೂಪುರೇಷೆಗಳನ್ನು ನಾವು ರೆಡಿ ಮಾಡಾಕತ್ತೀವಿ ಸರ್. ಹೈಕಮಾಂಡ್ ವಿರುದ್ಧ ಅಂತಲ್ಲ ಸರ್, ಈಗ ನಮ್ಮ ಸಚಿವ ಸ್ಥಾನ ನೀಡಬೇಕೆಂಬ ಒಂದು ಉದ್ದೇಶದಿಂದ ಅಷ್ಟೇ ಸರ್. ನಾವು ಯಾರದೇ ವಿರುದ್ಧ ಇಲ್ಲ, ಯಾವುದೇ ಇದರ ಪರವಾಗಿ ಸರ್. ನಮ್ಮ ಸಾಹೇಬ್ರ ಪರವಾಗಿ ನಾವು ಕೆಲಸ ಮಾಡ್ಬೇಕು ಸರ್. 19 ತಾರೀಕಿಲಿದ್ರ ಸೊಸೈಟಿಲಿದ್ರ ಮುಳುಗುನ್ ಹಾಕತ್ತಾನ ಸರ್. 19ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸರ್, 16 ಗದಗ ನಗರದಲ್ಲಿ ಸರ್, ಗದಗ ನಗರದ ಸೊಸೈಟಿಯಿಂದ ಮುಳುಗುನ್ ಹಾಕತ್ತಾನ ಸರ್. ಒಂದು 5,000 ಜನ ಸೇರ್ಬೋದು ಸರ್, 5,000 ರಿಂದ 10,000 ಜನ ಸೇರ್ಬೋದು.